भ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् अर्थीकल्पितकल्पोऽयं प्रत्यर्थी गजकेसरी व्यासतीर्थगुरुर्भूयात् अस्मदिष्टार्थसिद्धये। ಈ ದಿವಸ ಮಹಾಜ್ಞಾನಿಗಳಾಗಿರ್ತಕ್ಕಂತಹ ಶ್ರೀಮದ್ ವ್ಯಾಸರಾಜ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ. ವ್ಯಾಸರಾಜ ಗುರು ಸಾರ್ವಭೌಮರು ವ್ಯಾಸತ್ರಯಗಳನ್ನು ರಚನೆ ಮಾಡಿ ಎಂಥ ದೊಡ್ಡ ಉಪಕಾರವನ್ನು ನಮ್ಮ ಮಾಧ್ವ ಕ್ಷೇತ್ರಕ್ಕೆ, ವಾಂಗ್ಮಯ ಕ್ಷೇತ್ರಕ್ಕೆ ಮಾಡಿದ್ದಾರೆ. ಅದ್ಭುತವಾಗಿರತಕ್ಕಂತಹ ಗ್ರಂಥಗಳ ರಚನೆಗಳನ್ನು ಮಾಡಿಕೊಟ್ಟಿದ್ದಾರೆ. ಉತ್ತಮ ಸಂದೇಶವನ್ನು ನಮಗೆ ನೀಡಿದ್ದಾರೆ. ಪ್ರಮೇಯ ನವರತ್ನ ಮಾಲಿಕಾ ಅಂತ ಗುರುಸಾರ್ವಭೌಮರ ಒಂದು ಸಣ್ಣ ಶ್ಲೋಕದೊಳಗೆ ಅದ್ಭುತವಾಗಿರತಕ್ಕಂತಹ ಮಧ್ವಮತದ ಸಾರವನ್ನೇ ತಿಳಿಸಿದ್ದಾರೆ. ಅದನ್ನೊಂದು ನೋಡಿಬಿಡೋಣ ಸಾಕು. ಅವರು ಯಾವ ರೀತಿ ಮಧ್ವಶಾಸ್ತ್ರವನ್ನು ಉಪದೇಶ ಮಾಡ್ತಾರೆ ಅನ್ನೋದು ನಮಗೆ ಅರ್ಥ ಆಗ್ತದೆ. ಶ್ರೀಮನ್ ಮಧ್ವಮತೆ ಹರಿಃ ಪರತರಃ ಸತ್ಯಂ ಜಗತ್ತತ್ವತೋ ಭೇದೋ ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂಗತಾಃ ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ ಹೆಕ್ಷಾದಿತ್ರಿತಯಂ ಪ್ರಮಾಣಮಖಿಲಾಂ ನ್ಯಾಯೇಕವೇದ್ಯೋ ಹರಿಹಿ. ಇದರೊಳಗೆ 9 ತತ್ವಗಳನ್ನು ಉಪದೇಶ ಮಾಡುತ್ತಾರೆ. ಅದಕ್ಕೆ ನವರತ್ನ ಮಾಲಿಕಾ ಅಂತ ಕರೀತಾರೆ. ಶ್ರೀಮನ್ ಮಧ್ವಮತದಲ್ಲಿ ಹರಿಹಿ ಪರತರಃ, ಪರಮಾತ್ಮನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನೇ ಸರ್ವೋತ್ತಮ. ಹರಿಪರತರಃ ಸತ್ಯಂ ಜಗತ್, ಲಕ್ಷಣವಾಗಿರ್ತಕ್ಕಂತಹ ಜಗತ್ತು ಸತ್ಯವಾಗಿದೆ. ಸತ್ಯಂ ಜಗತ್ ತತ್ವತೋ ಭೇದ, ಮುಖ್ಯವಾಗಿರತಕ್ಕಂತಹ 5 ಭೇದಗಳು ನಾವು ನೋಡ್ತೀವಿ. ಜೀವಕ್ಕೆ ವೇದ, ಜೀವ ಈಶಕ್ಕೆ ವೇದ, ಜಡಕ್ಕೆ ವೇದ, ಜಡ ಈಶ್ವರಿಗೆ ವೇದ. ಹೀಗೆ 5 ಪಂಚಭೇದಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು ಈ ಜಗತ್ತು. ತತ್ವತೋ ಭೇದೋ ಜೀವಗಣಾಃ ಹರೇರನುಚರಾಃ,